ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಲೈಕ್ ಮಾಡ್ತಾ ನೋಡ್ತಾ ಇದ್ದೀರಾ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಹೊಸೊಬ್ಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಸಂಚಿಕೆಯ ಆರಂಭದಲ್ಲಿ ಅಂದರೆ ಸ್ಟಾರ್ಟಿಂಗಲ್ಲಿ ಶ್ರವಣ್ಗೆ ಭೂಮಿ ಮೇಲೆ ಎಲ್ಲಿಲ್ದಿರೋ ಪ್ರೀತಿ ಯಾಕೆ ಅಂತ ಗೊತ್ತಿಲ್ಲ. ನಾನು ಹೊಟ್ಟೆಲಿ ನನ್ನ ಮಗಳು ಅಂತ ಇರೋಳು, ಮನೆಯಲ್ಲಿ ಒಟ್ಟಿನಲ್ಲಿ ನನ್ನ ಮಗಳು ಅಂತ ಇರೋಳು, ನನ್ನ ಮನೆಯಲ್ಲಿ ನನಗೆ ಮಗಳು ಅಂತ ಅನ್ನಿಸೋದೇ ಇಲ್ಲ. ಆದರೆ ಭೂಮಿ ಮೇಲೆ ಯಾಕೆ ಈ ರೀತಿ ಫೀಲಿಂಗ್ಸ್ ಬರ್ತಾಯಿದೆ ಅಂತಲೇ ನನಗೆ ಅರ್ಥ ಆಗ್ತಾ ಇಲ್ವಲ್ಲ ಅಂತ ಹೇಳಿ ಶಾರದಾ ಅವಳು ಕೊಟ್ಟಿರೋ ಈ ಹುಡುಗರನ್ನ ನಾನು ಎಷ್ಟು ಹಚ್ಕೊಬಿಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ಶ್ರವಣ್ ಅವ್ರು ಹೇಳ್ತಾ ಇರ್ತಾರೆ. ಆಗ ಸತ್ಯದ ಜೊತೆಗೆ ಮಾತಾಡ್ದ ಭೂಮಿ ಆದಷ್ಟು ಬೇಗ ಎಲ್ಲರೂ ಸಹ ಪಾರ್ಸಲ್ ಮಾಡಬೇಕು ಅಂತ ಹೇಳಿಬಿಟ್ಟು ಅಜಿತ್ ಬರ್ತಾ ಇರ್ತಾನೆ. ಮನೆಗೆ ಬರ್ತಾ ಇರ್ಬೇಕಾದ್ರೆ ಈ ಕಡೆ ಶ್ರವಣ್ ಆದಷ್ಟು ಬೇಗ ನನ್ನ ಮನೆಗೆ ಹೋಗಬೇಕು, ಮನೆಗೆ ಹೋಗಿ ಭೂಮಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಅವಳಿಗೆ ನಾನು ತುಂಬ ಹೀನಾಯವಾಗಿ ಮಾತಾಡಿದ್ದೀನಿ, ಪಾಪ ಆ ಮಗು ಎಷ್ಟು ನನ್ನ ಅಪ್ಪನ ಥರ ಕರಿತೀನಿ ಅಂದಾಗ ನಾನು ಬೇಡ ಅಂತ ಹೇಳಿ ಅಂದ್ಬಿಟ್ಟೆ. ಅದನ್ನು ಇವತ್ತು ನಾನು ಫುಲ್ಫಿಲ್ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ಹೇಳ್ಕೊತಾ ಇರ್ತಾನೆ ಶ್ರವಣ್. ಅಶ್ವಿನಿ ಇದ್ದವಳು ಯಾಕೆ ಶ್ರವಣ್ ನನ್ನ ಫೋನ್ನ ಎತ್ತಾನೆ ಇಲ್ವಲ್ಲ ಅಂತ ಹೇಳಿಬಿಟ್ಟು ಕಡಿಮೆ ಆಗ್ತಿದೆ, ಒಂದೆರಡು ಸಲ ಮಾಡಿದ್ರೆ ಎತ್ತುತ್ತಾ ಇದ್ದ, ಈಗ ಎತ್ತಾನೆ ಇಲ್ವಲ್ಲ ಅಂತ ಹೇಳಿಬಿಟ್ಟು ಚಿಂತೆ ಮಾಡ್ತಾ ಇರ್ತಾಳೆ. ಅಂದರೆ ಥಿಂಕ್ ಮಾಡ್ತಾ ಇರ್ತಾಳೆ, ಇಂಪಾರ್ಟೆಂಟ್ ವರ್ಕ್ ಏನಿದೆ ಅವನಿಗೆ, ಎಷ್ಟೋ ಸತಿ ಟ್ರೈ ಮಾಡಿದ್ರು ಎತ್ತಾನೆ ಇಲ್ವಲ್ಲ, ಇಂಪಾರ್ಟೆಂಟ್ ಕೆಲಸ ಏನು ಅಂದರೆ ಭೂಮಿನ ಮಿಸ್ ಮಾಡ್ಕೊತಾ ಇರೋದು ಶ್ರವಣ್ ಅವರು. ಯಾಕೆ ಅವಳು ಪ್ರತಿ ಕ್ಷಣ ನನಗೆ ಮಗಳು ಅಂತ ಅನ್ನಿಸ್ತಾ ಇರುತ್ತೆ. ಅವಳಿಗೆ ನನಗೆ ಯಾಕೆ ಈ ಥರ ಅನ್ನಿಸ್ತಾ ಇದೆ, ಅಟ್ಯಾಚ್ಮೆಂಟ್ ಇದೆ ಅಂತ ಹೇಳಿ ನನಗೆ ಗೊತ್ತಾಗ್ತಾ ಇಲ್ವಲ್ಲ ಅಂತ ಹೇಳಿ ಇಲ್ಲಿ ಶ್ರವಣ್ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನು ಶ್ರವಣ್ ಹಿಂದೆ ನಡೆದಿರುವಂಥ ಘಟನೆಗಳನ್ನ ಭೂಮಿ ಶ್ರವಣ್ ಸರ್ನ ಅಪ್ಪ ಅಂದಿರುವಂಥದ್ದು ಎಲ್ಲನೂ ಕೂಡ ನೆನೆಸ್ಕೊತಾ ಇರ್ತಾರೆ. ದೊಡ್ಡ ಸಾಹೇಬ್ರೆ ನಿಮ್ಮ ಕಂಡ್ರೆ ನನಗೆ ತುಂಬ ಇಷ್ಟ, ಅಪ್ಪ ಅಂತ ಕರೆದಿರುವಂಥ ಮಾತುಗಳನ್ನೆಲ್ಲನೂ ಕೂಡ ಅವನು ಕಿವಿಲಿ ಕೇಳಿಸ್ಕೊಂಡಂಥ ಮಾತುಗಳನ್ನೆಲ್ಲನೂ ಕೂಡ ನೆನೆಸ್ಕೊತಾ ಇರ್ತಾನೆ. ಶ್ರವಣ್ಗೆ ಇವತ್ತು ಏನೇ ಆದರೂ ಪರವಾಗಿಲ್ಲ, ಭೂಮಿ ಜೊತೆ ನಾನು ಒಂದಷ್ಟು ಟೈಮ್ನ ಸ್ಪೆಂಡ್ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಅವಳಿಗೆ ನಾನು ನಿಜವಾದ ಅಪ್ಪನ ಥರನೇ ನೋಡ್ಕೋಬೇಕು, ಈ ರೀತಿ ಪ್ರೀತಿನ ಕೊಡಬೇಕು ಭೂಮಿಗೆ ಅಂತ ಹೇಳಿಬಿಟ್ಟು ಶ್ರವಣ್ ತೀರ್ಮಾನ ಮಾಡಿಕೊಂಡು ಮನೆಗೆ ಬರ್ತಾ ಇರ್ತಾರೆ. ಇನ್ನು ಶ್ರವಣ್ ಮನೆಗೆ ಬಂದಿದ್ದ ತಕ್ಷಣವೇ ಈ ಅಶ್ವಿನಿ ಹೋಗಿ, ಅಪ್ಪ ಎಲ್ಲಿ ಹೋಗಿದ್ರಿ, ನಾನು ಅಷ್ಟೊಂದು ಸಲ ಫೋನ್ ಮಾಡಿದೆ, ಫೋನ್ ಪಿಕ್ ಮಾಡಲಿಲ್ಲ, ಯಾಕಪ್ಪ ಅಂತ ಹೇಳಿಬಿಟ್ಟು ಕೇಳ್ತಾ ಇರ್ತಾರೆ. ಆಗ ದುಡ್ಡು ಕಡಿಮೆ ಆಗಿತ್ತು, ಎಲ್ಲೋ ಹೋಗಿದ್ದಾನೆ ಏನೋ ಅನ್ನೋ ಒಂದು ಫೀಲಿಂಗಲ್ಲಿ ಬರೀ ದುಡ್ಡನ್ನೇ ಹೆಚ್ಚು ಯೋಚನೆ ಮಾಡ್ತಾ ಇರ್ತಾಳೆ. ಶಾದ್ರು ಬರೀ ದುಡ್ಡು ಅಂತಲೇ ಯೋಚನೆ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಭೂಮಿ ಬಂದು ದೊಡ್ಡ ಸಾಹೇಬ್ರೆ ಇಲ್ಲ ಅಂತ ತುಂಬಾ ಬೇಜಾರಾಯಿತು ನನಗೆ ಅಂತ ಹೇಳಿಬಿಟ್ಟು ಭೂಮಿ ಅವರನ್ನು ಕಾಳಜಿಯಿಂದ ಮಾತಾಡಿಸ್ತಿರ್ತಾಳೆ. ಶ್ರವಣ್ಗೆ ಅದು ಅನಿಸುತ್ತೆ ಸೇಮ್ ಎಲ್ಲ ಶಾರದನ್ ಥರನೇ ಭೂಮಿ ಅಂತ ಹೇಳಿಬಿಟ್ಟು ಮನಸ್ಸಲ್ಲೇ ಇದು ಇಲ್ಲವೇ ಇಲ್ಲ, ಎಲ್ಲೋ ಹೋಗಿದ್ದೆ ಅಂತ ಹೇಳಿಬಿಟ್ಟು ಸಂಗೀತ ಕೇಳ್ತಾ ಇರ್ತಾರೆ. ಮಾತಾಡಬೇಕು ಭೂಮಿ ಅಂತ ಹೇಳಿಬಿಟ್ಟು ಸಹ ಹೇಳ್ತಾರೆ. ಇನ್ನು ಮನೆಯಲ್ಲೆಲ್ಲ ಅಜಿತ್ ಹೋಗೋದಕ್ಕೆ ತುಂಬ ದುಃಖ ಮಾಡ್ಕೊಂಡಿರ್ತಾರಲ್ಲ, ಎಲ್ಲರೂ ಕೂಡ ಊಟನ ಮಾಡ್ತಾ ಇದ್ದಾಗ ಕೂತ್ಕೊಂಡ್ಬಿಟ್ಟಿರ್ತಾರೆ. ಹೋಗಬೇಡ ಕಣೋ ಅಂತ ಹೇಳಿ ಸಂಗೀತ ಅವ್ರು ಹೇಳ್ತಾ ಇರ್ತಾರೆ. ಅಜ್ಜಿ ಕೇಳ್ತಿರ್ತಾರೆ ಅಜ್ಜಿ ಅಂತ ಹೇಳಿಬಿಟ್ಟು ಅಜಿತ್ ಅವರು ಹೇಳ್ತಾ ಇರಬೇಕಾದ್ರೆ ಭೂಮಿ ನೀನೆಲ್ಲಿ ಹೋಗಿ ಎಲ್ಲ ಪ್ಯಾಕ್ ಮಾಡ್ಕೋ ಅಂತ ಹೇಳಿಬಿಟ್ಟು ಹೇಳೋ ಅಷ್ಟರಲ್ಲಿ ಈ ಕಡೆ ಭೂಮಿ ನೀನು ಅಜಿತ್ ಜೊತೆ ಹೋಗೋದು ಬೇಡ ಅಂತ ಹೇಳಿಬಿಟ್ಟು ಶ್ರವಣ್ ಅವ್ರು ಹೇಳ್ತಾ ಇರ್ತಾರೆ. ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ ಅಂತ ಹೇಳಿ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಅಜಿತ್ ಹೇಳ್ತಾ ಇರ್ಬೇಕಾದ್ರೆ ಭೂಮಿ ನಾನು ಎಲ್ಲಿರ್ತೀನೋ ಅವಳು ಕೂಡ ಅಲ್ಲೇ ಇರ್ತಾಳೆ, ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿರುವಂಥದ್ದು ನಾನೇ, ಅದರಲ್ಲಿ ಅವಳು ಯಾಕೆ ಇಲ್ಲಿರ್ತಾಳೆ ಅಂತ ಹೇಳಿಬಿಟ್ಟು ಅಜಿತ್ ಕೂಡ ಹೇಳ್ತಾ ಇರ್ತಾರೆ. ಏನೋ ಸರಿಯಾಗಿದೆ ಅಜಿತ್, ನಾನು ಮೇಲಧಿಕಾರಿಗಳ ಹತ್ರ ಮಾತಾಡ್ತಿದ್ದೀನಿ, ನಿನ್ನ ಟ್ರಾನ್ಸ್ಫರ್ನ ಆದಷ್ಟು ಬೇಗ ನಾನು ಈ ಕಡೆ ಹಾಕಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ, ಅಲ್ಲಿವರೆಗೂ ಭೂಮಿ ಇಲ್ಲೇ ಇರಲಿ ಅಂತ ಹೇಳಿಬಿಟ್ಟು ಶ್ರವಣ್ ಹೇಳ್ತಾ ಇರ್ತಾರೆ. ಇಲ್ಲ ಭೂಮಿಗೆ ಇಲ್ಲಿ ಸೇಫ್ಟಿಯಾಗಿ ಇರ್ತಾಳೆ ಅನ್ನೋದು ನನಗೆ ನಂಬಿಕೆ ಇಲ್ಲ, ನಾನು ಎಲ್ಲಿರ್ತೀನೋ ಅವಳು ಅಲ್ಲೇ ಇರಬೇಕು ಅಂತ ಹೇಳಿಬಿಟ್ಟು ಆದಷ್ಟು ಬೇಗ ಹೇಳ್ತಾ ಇರ್ತಾರೆ. ಈ ಶ್ರವಣ್ ಇದ್ದವರು ಅಜಿತ್ ನಿನ್ನ ಒಂದು ಕನಸನ್ನು ನನಗೆ ಅರ್ಥ ಆಗ್ತಿದೆ, ಆದರೆ ಭೂಮಿಗೆ ನಾನು ಸ್ವಂತ ಅಪ್ಪನಿಗಿಂತ ಜಾಸ್ತಿಯಾಗಿ ಅವಳನ್ನು ಇಲ್ಲಿ ನೋಡ್ಕೊಳ್ತೀನಿ, ಅವಳನ್ನ ಕೇರ್ ಮಾಡಿಕೊಂಡು ನೋಡ್ಕೋತೀನಿ, ನನ್ನ ಕರ್ತವ್ಯ ಅಂತ ಹೇಳಿಬಿಟ್ಟು ಶ್ರವಣ್ ಅವ್ರು ಹೇಳ್ತಾ ಇರ್ತಾರೆ. ಈ ಅಶ್ವಿನಿಗೆ ಮತ್ತು ದೇವ್ಯಾನಿ ಇವರಿಗೆ ಇದ್ದಕ್ಕಿದ್ದಂಗೆ ಸಡನ್ನಾಗಿ ಭೂಮಿ ಮೇಲೆ ಇಷ್ಟೊಂದು ಪ್ರೀತಿ ಬಂದ್ಬಿಟ್ಟಿದೆಯಲ್ಲ, ಇವನಿಗೆ ಏನಾಯ್ತಪ್ಪ ಗೊತ್ತಾಗ್ಬಿಡ್ತಾ ಭೂಮಿನೇ ತನ್ನ ಮಗಳು ಅಂತ ಹೇಳಿಬಿಟ್ಟು ಸತ್ಯನಾದರೂ ಗೊತ್ತಾಯ್ತಾ ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ಅಜಿತ್ ಇದ್ದವರು ಇಲ್ಲ ಬೇಡ ಭೂಮಿ ನನ್ನ ಜೊತೆನೇ ಇರಬೇಕು ಅಂತ ಹೇಳಿ ಕಡ್ಡಾಯವಾಗಿ ಹೇಳಿ ಅಲ್ಲಿಂದ
ಹೊರಟೋಗ್ತಾರೆ. ಆಮೇಲೆ ಇಲ್ಲಿ ಭೂಮಿ ಇದ್ದವಳು ದೊಡ್ಡ ಸಾಹೇಬ್ರೆ ಅಂತ ಹೇಳಿ ಮಾತಾಡ್ತಿರೋದು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಯಾಕೆ ಭೂಮಿ ನಾನು ಮಾತಾಡಬಾರ್ದಾ ಅಂತ ಹೇಳಿ ಇದ್ದಕ್ಕಿದ್ದಂಗೆ ಅಲ್ವಾ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ದೊಡ್ಡ ಸಾಹೇಬ್ರೆ ನಿಮ್ಮ ಬಾಯಲ್ಲಿ ಈ ಥರ ಮಾತುಗಳನ್ನ ನನಗೆ ಕೇಳಿ ಖುಷಿ ಆಗ್ತಿದೆ. ಏನು ಅಂತಲೇ ಹೇಳ್ಕೊಳಕ್ಕಾಗ್ತಿಲ್ಲ. ನಾನು ನಿಮ್ಮನ್ನು ಅಪ್ಪ ಅಂತ ಕರಿಬಹುದಾ ಅಂತ ಹೇಳಿಬಿಟ್ಟು ಮತ್ತೊಮ್ಮೆ ಕೇಳ್ತಾ ಇರ್ತಾಳೆ. ಏನು ಅದಕ್ಕೆ ಸರಿಯಮ್ಮ ಕರಿ ಅಂತ ಹೇಳಿಬಿಟ್ಟು ಶ್ರವಣ್ ಅವ್ರು ಹೇಳಿರ್ತಾರೆ. ಮಾತಾಡಬೇಕಾದ್ರೆ ನಮ್ಮ ಶ್ರವಣ್ ಕಣ್ಣಲ್ಲಿ ಕಣ್ಣೀರಿರುತ್ತೆ. ಈ ಫ್ರಾಡ್ ಅಶ್ವಿನಿ, ಓಹೋ ಇವನು ಇದ್ದಕ್ಕೇನು ಫೋನ್ ಎತ್ತಿಲ್ಲ, ಈ ಭೂಮಿ ಮೇಲೆ ಪ್ರೀತಿ ಜಾಸ್ತಿ ಆಗಿಬಿಟ್ಟಿದ್ದಂಗಿದೆ ಇವನಿಗೆ. ಈ ಫೋನ್ ಎತ್ತದೇ ಇದ್ದಂಗೆ ಎತ್ತಿದೆ, ಎಷ್ಟು ಇದು ಮಾಡ್ತಿದ್ದಾನೆ ಇವನು, ಫೋನ್ ಎತ್ತುತ್ತಾ ಇಲ್ಲ ಅಂತ ಹೇಳಿಬಿಟ್ಟು ಇವಳು ಥಿಂಕ್ ಮಾಡ್ತಾ ಇರ್ತಾಳೆ. ತಿರುಗಿಸ್ಕೊಳ್ಳೋದಕ್ಕೆ ಇಲ್ಲ ಅಂದರೆ ನನಗೆ ಇಲ್ಲಿ ಉಳಿಗಾಲ ಇಲ್ಲ, ಆದಷ್ಟು ಬೇಗ ಭೂಮಿನ ಮನಸ್ವಿನಿ ಅಂತ ಹೇಳಿ ತಿಳ್ಕೊಂಬಿಡ್ತಾರೆ ಅಂತ ಹೇಳಿಬಿಟ್ಟು ಅಜ್ಜಿ ಅಪ್ಪ ಅವಳನ್ನು ಮಗಳೇ ಅನ್ನೋದು ನನಗೆ ಇಷ್ಟನೇ ಆಗಿಲ್ಲ ಅಂತ ಹೇಳಿಬಿಟ್ಟು ಅಜ್ಜಿ ಕಿವಿನ ಚುಚ್ಚಕ್ಕೆ ಬರ್ತಾಳೆ. ಫ್ರಾಡ್ ಅಶ್ವಿನಿ, ಹೌದು ಆ ಟೀ ಮಾರೋ ಹುಡುಗಿ ನಮ್ಮ ಶ್ರವಣ್ ಮಗಳ ಅಂತ ಹೇಳಿಬಿಟ್ಟು ಒಪ್ಕೋಬಾರ್ದು ಆಯಿತು ಅಂದ್ಬಿಟ್ಟು ಅಜ್ಜಿನೂ ಕೂಡ ಹೇಳ್ತಾರೆ. ನನಗೆ ತುಂಬ ಬೇಜಾರಾಯಿತು ಅಂತ ಹೇಳಿಬಿಟ್ಟು ಈ ಅಶ್ವಿನಿ ಹೇಳ್ತಾ ಇರ್ತಾಳೆ. ಆದರೂ ಖುಷಿ ಆಗೋದು ನಮ್ಮ ಭೂಮಿಗೆ. ಈ ಭೂಮಿ ಅಜ್ಜಿ ಜೊತೆ ಹೋಗ್ತಾಳ ಇಲ್ಲ ಶ್ರವಣ್ ಅವ್ರ ಜೊತೆ ಉಳ್ಕೋತಾಳ ಅಂತ ಹೇಳ್ಬಿಟ್ಟು ಅಜ್ಜಿ ಜೊತೆ ಹೋಗ್ತಾಳ ಅಂತ ಹೇಳ್ಬಿಟ್ಟು ನೋಡೋಣ. ಅದಕ್ಕಿಂತ ಮುಂಚೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆಯ ಸಂಚಿಕೆಯ ಪ್ರೋಮೋ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.